ಹಾಯ್, ವೆಲ್ಕಮ್ ಟು ಶೈಲೂಪನು ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೆ ಅಲ್ವಾ, ಸ್ಯಾಟರ್ಡೆ ಡೇ ರೂಟೀನ್ ಮಾಡೋಣ ಅಂತ ಮಾಡ್ಕೊತಿದ್ದೀನಿ. ಹಾಗಾದರೆ ಬನ್ನಿ, ಇವತ್ತು ಬೆಳಗಿನ ಸಾಯಂಕಾಲ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಬೆಳಗ್ಗೆನೇ ಎದ್ದು ಹಾಲು ಕಾಯಿಸ್ಕೊಟ್ಟಿದ್ದೀನಿ. ಬೆಳಗ್ಗೆ ಎದ್ದಿದ್ದೆ 8 ಗಂಟೆ, ಲೇಟ್ ಆಯಿತು. ಹಾಗಾಗಿ ಹಾಲು ಕಾಯಿಸ್ಕೊಟ್ಟು ನಾನು ಸ್ವಲ್ಪ ಟೀ ಮಾಡ್ಕೊತಿದ್ದೆ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿ, ಪ್ಲೀಸ್. ಹಾಗೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಇಬ್ರಿಗೂ, ನನಗೂ ನಮ್ಮ ಮನೆಯವ್ರಿಗೂ ಇಟ್ಕೊಂಡಿದ್ದೆ. ಸಾಕು ಅಲ್ವಾ, ಅಷ್ಟೇ. ಒಂದು ಟೀ ಪುಡಿ, ಸ್ವಲ್ಪ ಶುಂಠಿ ಎಲ್ಲ ಅದರಲ್ಲೇ ಇರುತ್ತೆ. ಹಾಗಾಗಿ ಅದರಲ್ಲಿ ಶುಂಠಿ ಎಲ್ಲ ಏನೂ ಹಾಕಿಲ್ಲ. ನಾನು ಬೆಳಗ್ಗೆ ಸಾಂಬಾರು ಮಾಡಬೇಕು ಮಧ್ಯಾಹ್ನ. ಹಾಗಾಗಿ ನಾನು ಇತ್ಕಿನ ಬೇಳೆನ ಇತ್ತಿಕ್ಬಿಟ್ಟು ಒಣಗಿಸಿಟ್ಕೊಂಡಿರ್ತೀನಿ. ಅದನ್ನು ಇವಾಗ ಬಿಸಿ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು, 1-2 ಅವರಲ್ಲಿ ಮಾಡ್ತೀವಿ ಅನ್ನಂಗೆ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಾಮೂಲಿ ಬೇಳೆ ಆದಂಗೆ ಆಗಿಬಿಡುತ್ತೆ. ಇಲ್ಲಿ ಉಪ್ಪಿಟ್ಟು ಮಾಡೋಣ ಅಂತ. ಇದು ಫುಲ್ ವೀಡಿಯೋ ಲೆಂತಿ ವೀಡಿಯೋ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಕಿದ್ದೀನಿ. ಉಪ್ಪಿಟ್ಟು ಯಾವ ಥರ ಮಾಡಿದೆ ಅಂತ ಪ್ಲೀಸ್ ಒಂದು ಸಲ ಚೆಕ್ ಮಾಡಿ. ನಾನು ತರಕಾರಿ ಎಲ್ಲ ಹಾಕ್ಕೊಂಡು, ತರಕಾರಿಗೆ ಮಾತ್ರ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಆಲೂಗಡ್ಡೆ ಚಿಪ್ಸ್ ಮಾಡೋಣ ಅಂತ ಇವತ್ತು ನನ್ನ ಮಗನೂ ಕೂತ್ಕೊಂಡಿದ್ದ. ಅವನಿಗೂ ಇವತ್ತು ಸ್ಕೂಲ್ ರಜಾ ಬರ್ತಿತ್ತಲ್ವ, ಹಾಗಾಗಿ ನಾನು ಮಾಡಪ್ಪ ಅಂತ ಹೇಳ್ಬಿಟ್ಟು ಬಂದು ರವೆ ಹುರ್ಕೋತಿದ್ದೆ. ರವೆ ಹುಡ್ಕೊಂಡು ನಾನು ಉಪ್ಪಿಟ್ಟು ಮಾಡೋಣ ಅಂತ ಫಸ್ಟ್ ನಾನು ಉಪ್ಪಿಟ್ಟು ಮಾಡಿಬಿಟ್ರೆ ಅವ್ರಿಗೂ ಟಿಫನ್ ಆಗುತ್ತಲ್ವ ಅಂತ ಫುಲ್ಲೆಲ್ಲ ರೆಡಿ ಮಾಡ್ಕೊತಿದ್ದೆ. ಇದನ್ನು ನಾವು ಯೂಟ್ಯೂಬ್ ಚಾನಲ್ಗೆ ಹಾಕಿದ್ದೀನಿ, ಪ್ಲೀಸ್ ಒಂದು ಸಲ ಚೆಕ್ ಮಾಡಿ. ಫುಲ್ ಟೇಸ್ಟಾಗಿರುತ್ತೆ, ಬಟ್ ಆರಾಮಾಗಿ ಈಸಿಯಾಗಿ ಮಕ್ಕಳು ಆರಾಮಾಗಿ ಊಟ ಮಾಡ್ಬೋದು. ತರಕಾರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ರವೆ ಸ್ವಲ್ಪ ಕಮ್ಮಿ. ಹಾಗಾಗಿ ಆರಾಮಾಗಿ ಹೆಲ್ದಿ ಫುಡ್ಡೇ ಅನ್ಕೋತೀನಿ ನಾನು. ನೀವು ಒಂದು ಸಲ ಚೆಕ್ ಮಾಡಿ ಆಯಿತಾ. ನಾನಿವತ್ತು ತೋರಿಸ್ಬೇಕು ಅನ್ನೋದು ಏನು ಗೊತ್ತಾ, ಇವತ್ತು ಚಿಪ್ಸ್ ಯಾವ ಥರ ಮಾಡಿದೆ ಅಂತ. ಬಟ್ ಈ ಚಿಪ್ಸ್ ಒಣಗಿದ ಮೇಲೆ ಬೆಳಗ್ಗೆಗೆ ಒಂದು ಸ್ವಲ್ಪ ಪ್ಲೀಸ್ ನನ್ನ ಶಾರ್ಟ್ ವಿಡಿಯೋ ಒಂದು ಚೆಕ್ ಮಾಡಿ. ನಾಳೆ ಹಾಕ್ತೀನಿ ಯಾವ ಥರ ಬಂದಿದೆ ಅಂತ, ಆಯಿತಾ. ಇಲ್ಲಿ ಸಕ್ಕರೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ. ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗೆ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ಸೇಮು. ನೀವು ಒಮ್ಮೆ ಚೆಕ್ ಮಾಡಿಬಿಟ್ಟು ಆಮೇಲೆ ಒಂದು ಸಲ ಟೇಸ್ಟ್ ಮಾಡಿ, ಆಯಿತಾ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೇಗಿದೆ, ಯಾವ ಥರ ಇರುತ್ತೆ ಅಂತ. ಮನೇಲಿ ಆರಾಮಾಗಿ ತಿನ್ಬೋದು. ಇಲ್ಲಿ ಹಾಗೆ ಹುಡುಗರಿಗೂ ಸರ್ವ್ ಮಾಡಿಕೊಟ್ಟೆ. ಅವಳಿಗೂ ಮೊಸರೇ ಬೇಕು, ನನ್ನ ಮಗಳಿಗೆ ಮೊಸರು ಇದ್ರೇ ಚೆನ್ನಾಗಿ ತಿಂತಾಳೆ ಅವಳು. ಉಪ್ಪಿಟ್ಟು ಫೇವ್ರೆಟ್ ಅವಳಿಗೆ. ಹಾಗೆ ಅವರಿಬ್ರಿಗೂ ಊಟ ಕೊಟ್ಬಿಟ್ಟು ನಾನು ಇನ್ನು ಮಕ್ಕಿದ್ದಲ್ವ ಆಲೂಗಡ್ಡೆ ಅವನ್ನೆಲ್ಲ ಈ ಥರ ತುರಿದು ಇಟ್ಕೊತಿದ್ದೆ. ನೋಡಿ ಇಷ್ಟೊಂದು ಆಗಿದೆ. ಬಟ್ ಇದೆಲ್ಲ ಒಣಗಿದ್ಮೇಲೆ ಅದರಲ್ಲಿ ಒಂದು ಸ್ವಲ್ಪನೂ ಆಗೋಲ್ಲ. ಈ ಥರ ಬೇಯಿಸ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಸ್ವಲ್ಪ ಹಸಿ ಸ್ಮೆಲ್ ಇರಲ್ವಲ್ಲ, ಚೆನ್ನಾಗಿರುತ್ತೆ. ಬರೀ ಹಿಂಗೆ ತುರಿದು ಹಾಕ್ಬಿಟ್ರೆ ಬೇಗ ಹಸಿ ಸ್ಮೆಲ್ ಇರುತ್ತೆ, ಬೇಗ ಒಣಗೋದು ಇಲ್ಲ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದರೊಳಗಡೆ ನಾನು ಉಪ್ಪು ಖಾರ ಹಾಕ್ಕೊಂಬಿಡ್ತೀನಿ. ನಾನು 2 ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೋಡಿಕೊಂಡು ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ರೆ, ಯಾಕಂದರೆ ನೀರು ಬಸಿತೀವಲ್ವ ನಾವು, ಬಸ್ದಾಗೆಲ್ಲ ನೀರು ಅಂದರೆ ಉಪ್ಪು ಖಾರ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ಒಂಚೂರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಇದರಲ್ಲಿ ಏನಿಲ್ಲ ಅಂದ್ರೂ ಒಂದು 4 ಸ್ಪೂನ್ ಹಾಕ್ಕೊಂಡಿರ್ತೀನಿ. ಆಮೇಲೆ ಇದು ಮಾಮೂಲಿ ಎಣ್ಣೆಗೆ ಹಾಕಿದ್ಮೇಲೆ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಆದರೆ ನನ್ನ ಮಗಳು ತಿನ್ನಲ್ವಲ್ಲ, ನನಗೆ ಏನು ಜಾಸ್ತಿ ಅವಳ ಮೇಲೇ ಫೋಕಸ್ ಮಾಡ್ತೀನಿ, ಅವಳು ಚೆನ್ನಾಗಿ ತಿನ್ನಬೇಕು ಅಂತ. ನಾವಾದರೆ ಬೇಕಾದರೆ ಅದ್ರ ಮೇಲೆ ಉದುರಿಸ್ಕೊಳ್ಬೋದು, ಬಟ್ ಅದು ಪೂರ್ತಿ ಜಾಸ್ತಿ ಖಾರ ಹಾಕ್ಬಿಟ್ರೆ ಅವಳು ತಿನ್ನಲ್ವಲ್ಲ. ಹಾಗಾಗಿ ನಾನು ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದು ಹುರಿದಾದ್ಮೇಲೆ ಅವ್ರಿಗೆ ಯಾರ್ಯಾರು ಬೇಕು ಹೆಂಗೆ ಬೇಕು ಹಂಗೆ ಮಾಡ್ಕೊತೀನಿ ಅಷ್ಟೇ. ಇಲ್ಲಿ ಒಂದು ಕುದಿ ಬರಬೇಕು. ಕುದಿ ಬಂದಮೇಲೆ ಆಲೂಗಡ್ಡೆ ಇದು ಸ್ಲೈಸ್ ಎಲ್ಲ ಹಾಕ್ಕೊಬೇಕು. ಇದು ಫಸ್ಟು ನೀರಲ್ಲೇ ಇರಲಿ, ನೀರಲ್ಲಿಂದ ಮಾತ್ರ ತೆಗಿಬೇಡಿ. ಅದಕ್ಕೆ ಕುದೀತಾ ಐತೆ ಅನ್ನೋ ಟೈಮಲ್ಲಿ ನೀರಿಂದ ತೆಗೆದು ಹಾಕಿ, ಇಲ್ಲಾಂದರೆ ಒಂದು ಸ್ವಲ್ಪ ಬ್ಲ್ಯಾಕ್ ಬಂದುಬಿಡುತ್ತೆ, ಆವಾಗ ಚೆನ್ನಾಗಿರಲ್ಲ. ನೋಡಿದ್ರೆ ತುಂಬ ಆಗಿದೆ, ತುಂಬಾ ಆಗಿದೆ. ಬಟ್ ಇದು ಒಣಗಿದ ಮೇಲೇ ಗೈಸ್ ಒಂಥರ ಬೇಜಾರಾಗಿ ಹೋಗುತ್ತೆ. ಅಷ್ಟು ಕಷ್ಟಪಟ್ಟು ಮಾಡಿರ್ತೀವಿ, ಇಷ್ಟ ಆಯ್ತಲ್ಲ ಅನ್ಕೋತೀವಿ. ಸುಮ್ಮನೆ ಇದು ಕಟ್ಟಾದರೆ ಸಾಕು, ತೀರಾ ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ. ಕೈ ಹಿಂಗಂದರೆ ಸಾಕು, ಕಟ್ಟಾದರೆ ಸಾಕು. ಮತ್ತು ಮೆತ್ತಗೆ ಹಾಕಬಾರ್ದು ಜಾಸ್ತಿ, ಸ್ವಲ್ಪ ಕಟ್ಟಾದರೆ ಸಾಕು. ಈಗ ಇದೊಂದು ಕುದಿ ಬಂದಿದೆಯಲ್ಲ, ಸಾಕು. ಇದನ್ನು ಬಸ್ತು ಬಿಡೋಣ. ನಾನು ಅಕ್ಕಿ ಜಲ್ದಿ ಮಾಡ್ತೀವಲ್ಲ ಅದರಲ್ಲಿ ಬಸ್ತ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಜಾಸ್ತಿ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಬಸ್ತ್ಕೊಳ್ಳಿ ಆಯಿತಾ. ಫಸ್ಟ್ ಜಾಸ್ತಿ ಬಿಸಿ ಇರುತ್ತಲ್ಲ, ನನಗಂತೂ ಕೈಯೇ ಸುಟ್ಟೋಗ್ಬಿಡ್ತು, ಅಷ್ಟು ಬಿಸಿ ಇತ್ತು. ನನ್ನ ಮಗ ನೀರು ಬಿಡಮ್ಮ ಅಂತ, ಅದಕ್ಕೆ ಬೇಡ ಸುಮ್ಮನಿರಪ್ಪ ಅಂತಿದ್ದೆ. ಈಗ ಈ ಥರ ಚಾಪೆ ಮೇಲೆ ಹಾಕ್ಕೊಂಬಿಡಿ, ಪೂರ್ತಿ ಎಲ್ಲ ಹಾಕ್ಕೊಂಬಿಟ್ಟಿದ್ದೀನಿ. ಇಲ್ಲಿ ನೋಡ್ರಿ ಒಂದೊಂದೇ ಸ್ಲೈಸ್ ಸೈಡಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಒಂದ್ರ ಮೇಲೆ ಒಂದು ಇಟ್ಕೊಂಡ್ರೆ ಹಂಗಂಗೆ ಮೆತ್ಕೊಳ್ಳುತ್ತೆ ಮತ್ತು ಸರಿಯಾಗಿ ಒಣಗಲ್ಲ. ನಾನಿಲ್ಲಿ ಇದ್ಕಿನ ಬೇಳೆ ಸಾಂಬಾರು ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಗಸಗಸೆ ಮತ್ತು ಕಡಲೆ. ಇಲ್ಲಿನ ಕಾಯಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇದು ಖಾರದ ಪುಡಿ, ಚಿಕನ್ ಮಸಾಲ ಮತ್ತು ಇದು ಧನಿಯಾ ಪುಡಿ, ಅವಷ್ಟು ಹಾಕಿದ್ರೆ ಚೆನ್ನಾಗಿ. ಚಿಕನ್ ಮಸಾಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದ್ಕಿನ ಬೇಳೆ ಈ ಥರ ಮಸಾಲೆ ಹುರಿದು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಾಗಿ ಬರುತ್ತೆ. ಇದರೊಳಗಡೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹುರ್ಕೋತಿದ್ದೀನಿ. ಇದು ಹುರಿದು ತಣ್ಣಗಾಗಿದೆ. ಈಗ ಅದನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋತಿದ್ದೀನಿ.
ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಅರ್ಧಂಬರ್ಧ ಮಾತ್ರ ಮಾಡ್ಕೋಬೇಡಿ. ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಲಾಸ್ಟಾಗಿ ಒಂದು ಟೊಮೊಟೊ ಚಿಕ್ಕದು, ಜಾಸ್ತಿ ದೊಡ್ಡದು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಚಿಕ್ಕದಂತೂ ಒಂದೇ ಒಂದು ಟೊಮೆಟೊ ಹಾಕ್ಕೊಂಡು ಮಾಡಿಕೊಂಡ್ರೆ ಮಸಾಲೆ ಹುರಿದು ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟು. ನೀವು ಒಂದು ಸಲ ಟ್ರೈ ಮಾಡಿ, ಓಕೆನಾ. ಹಾಗೆ ಇವಾಗ ಕಾಳಿಗೆ ಒಗ್ಗರಣೆ ಹಾಕೋಣ ಬನ್ನಿ. ಸಾಸಿವೆ, ಈರುಳ್ಳಿ ಮತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, ಅದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ, ಆಮೇಲೆ ಬೇಳೆ ಹಾಕ್ಕೊಳ್ಳೋಣ. ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ. ಅದು ಬೆಳಗ್ಗೆ ಒಂಥರ ಗಟ್ಟಿ ಗಟ್ಟಿ ಇತ್ತಲ್ಲ, ಇವಾಗ ಮೆತ್ತಗಾಗಿ ಹೋಗ್ಬಿಟ್ಟಿದೆ ನೋಡಿ. 2 ಅವರ್ಸ್ಗೆ ಇಲ್ಲ ನಮಗೆ ಇದಾಗ ಟೈಮ್ ಇದೆ ಅಂತಂದರೆ ನೈಟೇ ನೆನೆಸ್ಕೊಳ್ಳಿ. ಆ ಥರ ಬೇಯಿಸ್ನೀರು ಹಾಕ್ಕೊಳ್ಳೋಕ್ಕಿಂತ ನೈಟೇ ನೆನೆಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಸೀಸನ್ ಬೇರೆ ಅಲ್ವಾ, ಇನ್ನೊಂದು ಟೈಮಲ್ಲಿ ನಾವು ಈ ಸೀಸನ್ ಮುಗಿದೋದ್ಮೇಲೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಈ ಥರ ಒಣಗಿಸಿಟ್ಕೊಂಡ್ರೆ ವರ್ಷ ಪೂರ್ತಿ ತಿನ್ಬೋದಲ್ವ. ನಾನು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊತೀನಿ, ನನಗೆ ಫೇವ್ರೆಟ್ ಸಾಂಬಾರಿದು. ಹಾಗಾಗಿ ಈ ಕಡೆ ಹಂಗೆ ಅಕ್ಕಿಗೆ ಇಟ್ಕೊಂಡಿದ್ದೀನಿ ರೈಸ್ ಮಾಡ್ಕೊಳ್ಳೋಣ ಅಂತ. ಮಧ್ಯಾಹ್ನ ಊಟ ಅಲ್ವಾ, 3 ಇರಲೇಬೇಕು. ಅನ್ನ, ಮುದ್ದೆ, ಸಾರು. ಮುದ್ದೆಗೂ ಇಟ್ಕೊಂಬಿಟ್ಟಿದ್ದೀನಿ, ಮುದ್ದೆನೂ ಆಗಿತ್ತು. ಇದೆಲ್ಲ ಹುರಿದಿದೆ ನೋಡಿ ಈ ಥರ. ಒಂದು ಸ್ವಲ್ಪ 5 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಆಮೇಲೆ ಮಸಾಲೆ ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಪೂರ್ತಿ ಹಾಕ್ಕೊಬೇಕೀಗ. ಫಸ್ಟೇ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಅದೊಂದು 5 ನಿಮಿಷ ಹುರ್ಕೊಳ್ಳಿ. ಬೇಳೆ ಎಲ್ಲ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಅದಕ್ಕೆ ಉಪ್ಪು ಹಾಕಿಲ್ಲ, ಖಾರ ಎಲ್ಲ ಇಟ್ಕೋಬೇಕಷ್ಟೇ. ಇಲ್ಲಿ ನಾನು ಕುದಿ ಬಂತಲ್ಲ, ಆ ಸೀಟ್ ಹಾಕಿಟ್ಟಿದ್ದೀನಿ ನೋಡಿ. ಇದು ಬಂದಿದೆಯಲ್ಲ, ಇವಾಗ ನೀರು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ತೆಳ್ಳಗೆ ಹಾಕ್ಕೊಳ್ಳಿ, ಯಾಕಂದರೆ ಬೇಳೆ ಬೇಯಬೇಕಲ್ವ. ಕುಕ್ಕರ್ಗೆ ಹಾಕ್ಬಿಡಿ, ಪಾತ್ರೆಯಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಕುಕ್ಕರ್ಗೆ ಹಾಕಿದ್ರೆ ಏನಂದರೆ ಅದು ಜಾಸ್ತಿ ಮೆತ್ತಗಾಗ್ಬಿಡುತ್ತೆ. ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ರಿ. ಬೇಯ್ತಾ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಅಲ್ವಾ, ಆವಾಗ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅನಿಸುತ್ತೋ ಆವಾಗ ಆ ಮೆಥಡಿಗೆ ಬಂದಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ಇಲ್ಲಿ ಅನ್ನಕ್ಕೆ ವಿಸಿಲ್ ಬಂದಿದೆ ನೋಡಿ, ಎಷ್ಟು ತೆಳ್ಳಗೆ ಬಂದಿದೆ ನೋಡಿ, ಅಷ್ಟು ಸಾಕು. ಸ್ವಲ್ಪ ಕುದೀತಾ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ. ಇಲ್ಲಿ ಮುದ್ದೆ ಆಗಿದೆ. ಈಗ ಎಷ್ಟು ನನಗೊಂದು ಚಿಕ್ಕದು, ನಮ್ಮ ಮನೆಯವ್ರಿಗೊಂದು ಮುದ್ದೆ ಅಷ್ಟೇ. ಮಕ್ಕಳು ಬೆಳಗ್ಗೆ ಉಪ್ಪಿಟ್ಟು ತಿಂದಿದ್ರಲ್ವ, ಹಾಗಾಗಿ ಅವ್ರಿಗೆ ಮುದ್ದೆ ಬೇಡ ಅಂದರು, ಅವ್ರಿಗೆ ರೈಸ್ ಮಾಡಿದ್ದೆ. ಇಲ್ಲಿ ಮುದ್ದೆ ಮಾಡೋಣ ಅಂತ ಮಾಡ್ಕೋತಿದ್ವಿ. ಒಂದು ಕೈಯಲ್ಲಿ ಆಗಲ್ಲ, ಅದರಲ್ಲಿ ಬೇರೆ ನನ್ನ ಕೈ ಬೇರೆ ಕುಯ್ಕೊಂಬಿಟ್ಟಿದ್ದೀನಿ ಗೈಸ್. ಹಾಗಾಗಿ ಅದು ಚಿಪ್ಸ್ ಮಾಡೋಕ್ಕೋಗಿ ಸಾಂಬಾರು ಆಗಿದೆ, ಮುದ್ದೆ ಆಗಿದೆ, ರೈಸ್ ಆಗಿದೆ. ಈಗ ಊಟ ಮಾಡಬೇಕು. ಬಟ್ ಆದರೆ ಊಟ ಮಾಡಲ್ಲ, ಇನ್ನೂ ಕೆಲಸ ಇದೆ. ಕೆಲಸ ಮಾಡಿ ಊಟ ಮಾಡೋಣ ಅಂತ. ಇನ್ನು ಪಾತ್ರೆ ಬೇರೆ, ಬಟ್ಟೆ ನೆನಾಕಿದ್ದೀನಿ, ಯೂನಿಫಾರ್ಮ್ಸು, ಬಟ್ಟೆ, ಪಾತ್ರೆಗಳು, ಅದು ಬೇರೆ. ಇವತ್ತು ಚಿಪ್ಸ್ ಬೇರೆ ಮಾಡಿದ್ವಲ್ಲ, ಅದ್ರದ್ದು ಪಾತ್ರೆಗಳು ಜಾಸ್ತಿ ಇರ್ತವೆ. ಇಲ್ಲೆಲ್ಲ ದಬಾಕೋಳು ನೋಡ್ರಿ ನನ್ನ ಮಗಳು ಹೆಂಗೆ ದಬಾಕೋಳೆ ಅಂತ. ಇದೆಲ್ಲ ಒಣಗಿದ್ಮೇಲೆ ಹಂಗೆ ಒಳಗಡೆ ಇಡೋಣ ಅಂತ. ಹಾಗೆ ಬಟ್ಟೆನೂ ಒಗ್ದು ಹಾಕಿದ್ದೀನಿ. ತೋರ್ಸೋಷ್ಟು ಈಸಿ ಅಲ್ಲ, 1.5 ಅವರ್ ತಗೊಂಡಿದ್ದೀನಿ ಗಾಯ್ಸ್ ಇಷ್ಟು ಬಟ್ಟೆ ಒಗೆಯೋಕ್ಕೆ. ಹಾಗೆ ಊಟ ಮಾಡೋಣ ಅಂತ ಊಟ ಮಾಡ್ಕೊತಿದ್ದೆ. ನಮ್ಮ ಮನೆಯವ್ರಿಗೆ ಊಟ ಇಕ್ಕೊಡ್ತಿದ್ದೆ. ಅವ್ರು ಆವಾಗಲೇ ನಾನು ಬಟ್ಟೆ ಒಗಿಬೇಕಾದಾಗೆ ತಿಂದರು. ಇಷ್ಟ ಆಗಿತ್ತು ಗಾಯ್ಸ್ ಇವತ್ತಿನ ನಮ್ಮದು ಡೇ ರೊಟೀನ್. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ನೋಡಿ ಈ ಥರ ಒಣಗಿದೆ. ಇದು ಒಂದು 4 ಅವರ್ಸ್ ಆಗಿದೆ, ಆದರೂ ಇಷ್ಟು ಒಣಗಿದೆ. ಇವತ್ತು ನಾಳೆ ಅಷ್ಟಕ್ಕೆ ಒಣಗೋಗುತ್ತೆ. ಬಾಯ್ ಗಾಯ್ಸ್.